ನಮಸ್ಕಾರ. ನಾವಿವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಸಂಡೂರಿನ ಕೃಷ್ಣನಗರ ಒಂದು ಬಸ್ ತಂಗುದಾಣಕ್ಕೆ. ಈ ಒಂದು ತಂಗುದಾಣದ ವಿಶೇಷತೆ ಏನಪ್ಪ ಅಂತಂದರೆ, ಈ ಹಿಂದುಗಡೆ ಇರತಕ್ಕಂಥದ್ದು ಈ ಆದರ್ಶ ಶಾಲೆ ಒಂದಿದೆ, ಹಾಗೂ ಪ್ರೌಢಶಾಲೆ ಒಂದು ಇದೆ, ಜೊತೆಗೆ ಇಲ್ಲಿ ಬಸ್ ತಂಗುದಾಣ ಇದೆ. ಬಸ್ ತಂಗುದಾಣದ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಬಂದಿರತಕ್ಕಂಥ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ಇದೆ. ಸೊ ಹಾಗಾಗಿ ಇಲ್ಲಿ ಕೂಡ್ಲಿಕ್ಕೋಸ್ಕರನೇ ವಿಶೇಷವಾದಂತಹ ಒಂದು ಯೋಜನೆಯಡಿಯಲ್ಲಿ ಪುಸ್ತಕದ ಗೂಡು ಅಥವಾ ಮಿನಿ ಗ್ರಂಥಾಲಯನೇ ಅಂತಂತೇಳಿ ನಾವು ಕರಿಬೋದು. ಸೊ ಈ ಒಂದು ಗ್ರಂಥಾಲಯದಲ್ಲಿ ಸಾಕಷ್ಟು ಜನರಿಗೆ, ಪ್ರಯಾಣಿಕರಿಗೆ, ತಂಗುದಾಣಿಕರಿಗೆ, ಇಲ್ಲಿ ಇರ್ತಕ್ಕಂಥವರಿಗೆ ಕೂಡ ಭಾಳ ವಿಶೇಷ ಉಪಯುಕ್ತ ಆಗಿದೆ. ಇದರಲ್ಲಿ ನೋಡಿದರೆ ನಾವು ಸಂವಿಧಾನ ಪೀಠಿಕೆ, ಜೊತೆಗೆ ದೊಡ್ಡ ದೊಡ್ಡ ಪುಸ್ತಕಗಳಾದಂಥ CTETಗೆ ಬೇಕಾಗಿರ್ತಕ್ಕಂಥದ್ದು, ಜೊತೆಗೆ KR-TETಗೆ ಬೇಕಾಗಿರ್ತಕ್ಕಂಥದ್ದು, ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಬೇಕಾಗಿರ್ತಕ್ಕಂಥ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡಂತಹ ಪುಸ್ತಕಗಳು ನಮಗೆ ಇಲ್ಲಿಗೆ ನೋಡಲಿಕ್ಕೆ ಸಿಗ್ತವೆ ಮತ್ತು ಓದಲಿಕ್ಕೆ ಕೂಡ ಸಿಗ್ತವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಕೆಲವು ಗ್ರಾಮಸ್ಥರಿಗೆ, ಇಲ್ಲಿರ್ತಕ್ಕಂಥ ಗ್ರಂಥಪಾಲಕರಾದಂತಹ ನಮ್ಮ ಜೊತೆಗೆ ಇಮಾಮ್ ಬಾಷಾ ಅವರಿದ್ದಾರೆ. ಆ ಇಮಾಮ್ ಬಾಷಾ ಅವರನ್ನು ಕೇಳ್ತಾ ಹೋಗೋಣ. ಇಲ್ಲಿರ್ತಕ್ಕಂಥ ಈ ಒಂದು ಪುಸ್ತಕದ ಗೂಡಿನ ಬಗ್ಗೆ ಹೇಗೆ ಸರ್, ಜನರ ಒಂದು ಅಭಿಪ್ರಾಯ ಹೇಗಿದೆ ಸರ್? ಇದು ನಮಸ್ಕಾರ, ನಮ್ಮ ಹೆಸರು ಇಮಾಮ್ ಬಾಷಾ ಅಂತ. ನಾವು ಗ್ರಂಥಪಾಲಕರು. ಈ ನಮ್ಮ ಕೃಷ್ಣನಗರ ಗ್ರಾಮದ ಜನರಿಗೆ ಮತ್ತು ಆದರ್ಶ ಮಕ್ಕಳಿಗೆ, ಆದರ್ಶ ಹೈಸ್ಕೂಲ್ ಶಾಲೆಯ ಮಕ್ಕಳಿಗೆ ಮತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ, ಮತ್ತು ಈ ಮಕ್ಕಳು ಬಸ್ ಸ್ಟ್ಯಾಂಡಿಗೆ ಬಂದಾಗ ರೋಡಿಗೆ ಹೋಗಿ ನಿಂತು ಬಿಡ್ತಾರೆ. ರೋಡಿಗೆ ಹೋಗಿ ನಿಂದಿರಬಾರ್ದು ಹುಡುಗರು. ಬಸ್ ಸ್ಟ್ಯಾಂಡ್ನಾಗ ಬಸ್ ಬರೋವರೆಗೂ ಸ್ವಲ್ಪ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಕುಂತು ಪುಸ್ತಕಗಳನ್ನು ಓದಲಿ ಅಂಥೇಳಿ ನಮ್ಮ ಮೇಡಮ್ ಅವರು, MLA ಮೇಡಮ್ ಅವರು ಈ ಪುಸ್ತಕ ಗೂಡು ಅಂತ ಪ್ರಾರಂಭ ಮಾಡಿ ಈ ಸೂಟೇಬಲ್ ಆಗುತ್ತೆ. ಇಲ್ಲಿ ಮಕ್ಕಳೆಲ್ಲ ರೋಡ್ನಾಗ ಅಡ್ಡಾಡಬಾರ್ದು, ಇಲ್ಲಿ ಕುಂತು ಬಸ್ ಬರೋರಿಗೆ ಕುಂತು ಸ್ವಲ್ಪ ಪೇಪರ್ ಓದಲಿ ಅಂಥೇಳಿ ಈ ಪುಸ್ತಕ ಗೂಡು ಅಂತ ಮಾಡಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ, ಕೃಷ್ಣನಗರ ಗ್ರಾಮದ ಬಸ್ ಸ್ಟ್ಯಾಂಡ್ನಲ್ಲಿ ಈ ಪುಸ್ತಕ ಗೂಡನ್ನು ಪ್ರಾರಂಭ ಮಾಡಿರುತ್ತಾರೆ. ಪ್ರಾರಂಭ ಮಾಡಿದಾಗ ಮಕ್ಕಳು ಆದಷ್ಟು ರೋಡ್ನಾಗ ನಿಂದ್ರಲ್ಲ ಹಾಗೆ ಅವಾಯ್ಡ್ ಮಾಡಿ ಬಸ್ ಸ್ಟ್ಯಾಂಡ್ನಾಗ ಕುಂತ ಹಾಗೆ ಮಾಡಿ, ಮಕ್ಕಳು ಸುಮ್ಮನೆ ಕುಂದ್ರಬಾರ್ದು ಅಂಥೇಳಿ ಪುಸ್ತಕ ಗೂಡು ಮಾಡಿದ್ದಕ್ಕೋಸ್ಕರ ಮಕ್ಕಳನ್ನು ಸಣ್ಣ ಸಣ್ಣ ಪುಸ್ತಕಗಳು, ಆಮೇಲೆ KSETಗೆ ಸಂಬಂಧಪಟ್ಟಿರೋವು, ನೆಟ್ಟಿಗೆ ಸಂಬಂಧಪಟ್ಟಿರೋವು, ಮತ್ತು CETಗೆ ಸಂಬಂಧಪಟ್ಟಿರೋವು, PUC ಹುಡುಗರು ಸಹಿತ, ಆದರ್ಶ ಹುಡುಗರಲ್ಲಿ PUC ಹುಡುಗರು ಇದ್ದಾರೆ, ಅವರು ಸಹಿತ ಕಾಮರ್ಸ್ ಹುಡುಗರು ಆಗಿರಲಿ, ಆರ್ಟ್ಸ್ ಸೈನ್ಸ್ ಹುಡುಗರು ಆಗಿರಲಿ, ಅವ್ರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಬುಕ್ಸ್ಗಳನ್ನು ಇಲ್ಲಿ ಮಟ್ಟಿಗೆ ಬುಕ್ಕನ್ನು ಇಟ್ಟಿರುತ್ತವೆ. ಹಾಗಾದರೆ ಆದರೆ ಇದಕ್ಕೆ ನಿರ್ವಹಣೆ ಸಮಯ ಯಾರು ಸಮಯಕ್ಕೆ ನೀವು ತೊಗೊಳ್ತೀರಿ? ಅಂದರೆ ಸಮಯ ಏನಾದರೂ ಇದಕ್ಕೆ ನಿಗದಿಪಡಿಸಿದ್ರೆ ಆ ಟೈಮಲ್ಲಿ ನೀವು ಇದನ್ನು ಯಾವ ರೀತಿಯಾಗಿ ಇದನ್ನ ಪಾಲನೆ ಮಾಡ್ತಕ್ಕಿರೋದು ನೋಡೋದಾದರೆ, ಈ ಮಕ್ಕಳಿಗೆ ಯಾವ ರೀತಿಯಾಗಿ ಸಿಗೋಂಥ ನೀವು ಸವಲತ್ತುಗಳನ್ನು ಇಲ್ಲಿ ಕಲ್ಪಿಸಿದ್ರಿ? ಮಧ್ಯಾಹ್ನ 3:30 PUC ಹುಡುಗರು ಬರ್ತಾರೆ. 4 ಗಂಟೆ ಹೊರಗಡೆ ಅವರು ಇಲ್ಲಿ ಇರ್ತಾರೆ PUC ಹುಡುಗರು. ಆಮೇಲೆ 4:15 ಆಯ್ತಪ್ಪ ಅಂದರೆ ಸಣ್ಣ ಹುಡುಗರು ಬರ್ತಾವೆ, ಅಂದರೆ ಹೈಸ್ಕೂಲ್ ಹುಡುಗರು, ಆದರ್ಶ ಹೈಸ್ಕೂಲ್ ಹುಡುಗರು ಅವರು ಬರ್ತಾರೆ. ಅವರಿಗೆ 4:15 5 ಗಂಟೆವರೆಗೆ ಕಾಲಾವಕಾಶ ಇದೆ. PUC ಹುಡುಗರಿಗೆ 3:15 4:40 ತನಕ ಇಲ್ಲಿ ಬಸ್ ಕಾಯ್ಕೊಂತ 5 ಗಂಟೆವರೆಗೆ ಕೂಡ ಕಾಯ್ಕೊಂತ ಕುಂತಿರ್ತಾರೆ. ಅವರಿಗೆ ಕಾಲಾವಕಾಶ ಟೋಟಲ್ 3:15 5 ಗಂಟೆವರೆಗೆ ನಾವು ಇಲ್ಲಿ ಓಪನ್ ಮಾಡಿ ಇಟ್ಟಿರ್ತೀವಿ. ಪುಸ್ತಕ ಗೂಡು ಒಂದೇ ಓಪನ್ ಇರ್ತದೆ. ಬಸ್ ಸ್ಟ್ಯಾಂಡ್ ಅಂದರೆ ಆ್ಯಸ್ ಯೂಸಲ್ ಕಂಟಿನ್ಯೂ ಆಗಿ ಹಂಗೆ ಇರ್ತದೆ, ಅದಕ್ಕೂ ಗೇಟ್ ಬೀಗ ಹಾಕೋದಲ್ಲ. ಇಲ್ಲಿ ತಮಗೆ ಇಲ್ಲಿ ಪ್ರಯಾಣಿಕರಿಗೆ ಕೂಡ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಈ ಒಂದು ಪುಸ್ತಕದ ಗೂಡಿನಿಂದ ಅಂತಕ್ಕಂಥದ್ದನ್ನು ಸ್ಥಳೀಯವಾಗಿ ನಾವು ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿದೆ ಸರ್ ಇಲ್ಲಿ? ಇದು ಚೆನ್ನಾಗಿದೆ ರೀ. ನಾವೊಬ್ಬ ಕೃಷ್ಣನಗರ ಗ್ರಾಮದ ಮಾಜಿ ಸದಸ್ಯರು ನಾವು, ಆದರೂ ಕೂಡ ಚೆನ್ನಾಗಿದೆ. ನಮ್ಮ MLA ಸಾಹೇಬರು, MP ಸಾಹೇಬರು ಸೇರಿ ಇದೆಲ್ಲ ಮಾಡಿದ್ದಕ್ಕೆ ಹುಡುಗರಿಗೆ ಭಾಳ ಒಳ್ಳೆಯದಾಗಿದೆ. ಯಾಕಂದರೆ ಇದು ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಕೂಡೋಂಥ ಅವಶ್ಯಕತೆ ಅಷ್ಟು ಜನಕ್ಕೆ ಇದಾಗಂಗಿಲ್ಲ. ಯಾಕಂದರೆ ಶಾಲೆ ಹುಡುಗರಿಗೆ ಮಾತ್ರ ಇದಾಗ್ತದೆ ಬಸ್ ಸ್ಟ್ಯಾಂಡು. ಆಮೇಲೆ ಏನಾಗ್ತದೆ ಅಂದರೆ ಶಾಲೆ ಹುಡುಗರು ಬಂದು ಇದು ಆ ಕಡೆ ಈ ಕಡೆ ತಿರುಗಾಡೋದಕ್ಕಿಂತ ಇದು ಒಂದು ಪುಸ್ತಕದ್ದು ಇದು ಮಾಡಿದ್ದಕ್ಕೆ ಒಳ್ಳೆಯದಾಗುತ್ತೆ. ನಮಗೆ ಕೂಡ ಬಂದು ಸ್ವಲ್ಪ ಕಲಿಯೋಕ್ಕೆ ಎಲ್ಲ ಓದೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಬನ್ನಿ, ಇಲ್ಲಿ ಒಬ್ಬ ಸ್ಥಳೀಯ ವಿದ್ಯಾರ್ಥಿ ಪುಸ್ತಕವನ್ನು ಇಟ್ಕೊಂಡು ಓದ್ತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಮಾತಾಡ್ತಾ ಹೋಗೋಣ. ಹೇಗಿದೆ ನಿಮ್ಮ ಒಂದು ಪುಸ್ತಕದ ಗೂಡಿನ ವಾತಾವರಣ? ನಮಗೆ ಗೊತ್ತಿಲ್ಲಿರೋ ವಿಷಯಗಳನ್ನು ಇಲ್ಲಿ ಬಂದು ತಿಳ್ಕೊಂತೀವಿ. ಇಲ್ಲಿ ಆದಷ್ಟು ನಾವು ಇಲ್ಲಿ ಹಾಸ್ಟೆಲಲ್ಲಿ ವಾಸವಾಗಿರ್ತೀವಿ. ಎಷ್ಟು ಸಮಯ ನೀವು ಇಲ್ಲಿ ಕಾಲ ಕಳಿತೀರಿ ಕೆಲವೊಂದು ಟೈಮಲ್ಲಿ? 1 ಗಂಟೆ 3/4 ತಾಸು. ಆದರೆ ಸಮಯ ಪುಸ್ತಕಕ್ಕಾಗಿ ಮೀಸಲಿಟ್ಟಿರ್ತೀರಿ? ಮೀಸಲಿಟ್ಟಿರ್ತೀವಿ ಇಲ್ಲಿ. ಇದು ಮೇಡಮ್ ಅವರು ಮತ್ತು ಈ MP ಸಾಹೇಬರು ಮಾಡೋದಕ್ಕೋಸ್ಕರ ಇದು ಅನುಕೂಲ ಆಗಿದೆ ಅಲ್ರಿ? ಅನುಕೂಲ ಆಗಿದ್ರಿ. ಇಲ್ಲಿ ಎಲ್ಲೋ ಒಂದು ಸ್ವಲ್ಪ ಕಾಲೇಜ್ ಮುಗಿಸ್ಕೊಂಬಂದ ತಕ್ಷಣ ಅಲ್ಲಿ ಹೋಗೋ ಬದಲು ಇಲ್ಲೇ ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಬಂದು ಇಲ್ಲೇ ಬುಕ್ ಓದೋದು ಮಾಡ್ತೀವಿ. ಅಂದರೆ ಈ ಒಂದು ದಿನಮಾನಗಳಲ್ಲಿ ಅತ್ಯಂತ ಹೆಚ್ಚಾಗಿ ನಾವು ಮೊಬೈಲ್ಗಳನ್ನು ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ಮೊಬೈಲ್ಗಳನ್ನು ಬಳಸೋದ್ರಿಂದ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಅಥವಾ ಕೆಲವೊಂದು ಅವಘಡಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಮೊಬೈಲ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಬಳಕೆ ಆಗಬೇಕು. ಸೊ ಮಕ್ಕಳಿಗೆ
ಹೆಚ್ಚಾಗಿ ಅಥವಾ ಇಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೂ ಕೂಡ ಹೆಚ್ಚಾಗಿ ಅನುಕೂಲವಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ದೂರದೃಷ್ಟಿಯಿಂದ ಇಟ್ಕೊಂಡು ಈ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ತುಂಬ ದೂರಾಲೋಚನೆ ಇಟ್ಕೊಂಡು ಈ ಒಂದು ಗ್ರಾಮಸ್ಥರಿಗೆ, ಇಲ್ಲಿರ್ತಕ್ಕಂಥ ಶಿಕ್ಷಕ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ, ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಈ ಒಂದು ಪುಸ್ತಕದ ಗೂಡನ್ನು ನಿರ್ಮಾಣ ಮಾಡಿಬಿಟ್ಟು ಸಾಕಷ್ಟು ಉಪಯೋಗವನ್ನು ಹಲವಾರು ಜನರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ಕೇವಲ ಇಲ್ಲೊಂದೇ ಅಲ್ಲ, ಇಡೀ ಕ್ಷೇತ್ರದಾದ್ಯಂತ ಈ ಒಂದು ಪುಸ್ತಕದ ಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ, ಗ್ರಾಮದ ಬಸ್ ನಿಲ್ದಾಣಗಳಲ್ಲಿ ಒಂದು ಪುಸ್ತಕದ ಗ್ರಂಥಾಲಯಗಳನ್ನು, ಚಿಕ್ಕದಾಗಿರ್ತಕ್ಕಂಥ ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಅವರ ಈ ಒಂದು ಕಾರ್ಯ ಏನಿದೆಯಲ್ಲ ಇಡೀ ಕ್ಷೇತ್ರದ ಜನ ಮೆಚ್ಚುವಂಥ ಒಂದು ಕಾರ್ಯವಾಗಿದೆ. ಸೊ ಹಾಗಾಗಿ ಎಲ್ಲ ಕ್ಷೇತ್ರದ ಜನ ಅವರ ಒಂದು ಪ್ರಶಂಸೆಗೆ ಒಳಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ.